ಇವತ್ತಿನ ರೆಸಿಪಿ ಗೋಬಿ ಮಂಚೂರಿಯನ್. ನಾನು ಲಾಸ್ಟ್ ಟೈಮ್ ಎಲೆಕೋಸಿನ ಮಂಚೂರಿಯನ್ ವಿಡಿಯೋ ಅಪ್ಲೋಡ್ ಮಾಡಿದಾಗಲಿಂದ ನನಗೆ ಫ್ರೀಕ್ವೆಂಟಾಗಿ ಬಂದಿರೋ ಒಂದು ಕ್ವಶನ್ ಏನಪ್ಪ ಅಂದರೆ, ನಾವು ತುಂಬ ಸರಿ ಹೂಕೋಸಿನ ಮಂಚೂರಿಯನ್ ಟ್ರೈ ಮಾಡಿದ್ದೀವಿ, ಆದರೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಬರ್ತಿಲ್ಲ, ರೌಂಡಾಗಿ ಇಲ್ಲ ಸ್ಪಾಂಜಿಯಾಗಿ ಬರ್ತಿಲ್ಲ, ಹೂಕೋಸೆಲ್ಲ ಹಾಗಾಗಿ ಕಾಣುತ್ತೆ ಅಂತ. ಸ್ಟ್ರೀಟ್ ಸ್ಟೈಲ್ ಥರ ಗೋಬಿ ಮಂಚೂರಿ ಮಾಡೋದು ತುಂಬಾ ಸಿಂಪಲ್, ಆದರೆ ಒಂದು 2-3 ಸ್ಟೆಪ್ ನೀಟಾಗಿ ಫಾಲೋ ಮಾಡಬೇಕಷ್ಟೇ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಒಂದ್ಸರಿ ಫುಲ್ ನೋಡಿ ನೀಟಾಗಿ. ರೆಸಿಪಿ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ಗೋಬಿ ಮಂಚೂರಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಹೂಕೋಸಿಂದು ಕೆಳಗಡೆ ಇರೋ ಹಸಿರು ಕಲರ್ ಸೊಪ್ಪನ್ನೆಲ್ಲ ತೆಗೆದಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆನಲ್ಲಿ ಉಪ್ಪು ನೀರು ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹೂಕೋಸ್ನಲ್ಲಿ ಸ್ವಲ್ಪ ಕಣ್ಣಿಗೆ ಕಾಣದಲ್ಲೇ ಇರೋವಂತಹ ಹುಳಗಳಿರ್ತವೆ, ಹಾಗಾಗಿ ನೀವು ಉಪ್ಪು ನೀರಲ್ಲಿ ತೊಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮತ್ತು ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಬೆಳಿಬೇಕಾದ್ರೆ, ಹಾಗಾಗಿ ನೀವು ತೊಳ್ಕೊಳ್ಳೇಬೇಕು ಉಪ್ಪು ಹಾಕಿ. ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು, 2-3 ಚಿಟಿಕೆಯಷ್ಟು ಅರಿಶಿನ ಮತ್ತು ಹೂಕೋಸು ಮುಳುಗೋವರೆಗೂ ನೀರು ಹಾಕ್ಕೊಂಡು 10-15 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಜಸ್ಟ್ ಹೂಕೋಸು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಇವಾಗ ತೆಕ್ಕೊಂಡಿದ್ದೀನಿ. ಈ ನೀರೆಲ್ಲ ನೀಟಾಗಿ ಹೋಗೋ ಥರ ಸೋರು ಹಾಕ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ನೀರು ತೆಗಿತೀರಾ ಅಷ್ಟು ನೀಟಾಗಿ ನಿಮ್ಮದು ಗೋಬಿ ಚೆನ್ನಾಗಾಗತ್ತೆ. ಈ ಥರ ಯಾವುದಾದ್ರು ಒಂದು ಪಾತ್ರೆಯಲ್ಲಿ ನೀಟಾಗಿ ನೀರನ್ನೆಲ್ಲ ಸೋರು ಹಾಕ್ಕೊಳ್ಳಿ. ನೆಕ್ಸ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 3/4 ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಅದ್ರ 2ರಷ್ಟು ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ಅದೇ ಕಪ್ನಲ್ಲಿ 3/4 ಕಪ್ 2 ಸರಿ ಹಾಕ್ಕೊಂಡಿದ್ದೀನಿ. ನಾವು ಮೊದಲಿಗೆ ಈ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಮಾಡಿಬಿಟ್ವಿ ಅಂದರೆ ನಮ್ಮ ಗೋಬಿ ಕರೆಕ್ಟಾಗಿ ಬಂತು ಅಂತ ಅರ್ಥ. ಸೊ ಈ ಹಿಟ್ಟನ್ನ ನೀಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. 1/2 ಟೀ ಸ್ಪೂನಷ್ಟು ಉಪ್ಪು, ನಾವು ಮೊದಲಿಗೆ ಗೋಬಿ ಬೇಯಿಸ್ಕೋಬೇಕಾದ್ರೆ ಉಪ್ಪು ಹಾಕಿರ್ತೀವಿ, ಸೊ ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ. 1/2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು 2 ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕ್ಕೊಂಡು ಹಾಗೆ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಮೊದಲೇ ಸೋರು ಹಾಕ್ಕೊಂಡಿದ್ದ ಗೋಬಿನ ಪುಡಿ ಮಾಡಿ ಅಥವಾ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ನೀಟಾಗಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಗೋಬಿನಲ್ಲಿರೋ ನೀರನ್ನ ಸೋರು ಹಾಕುವಾಗ ಒಂದು ಸರಿ ತಣ್ಣೀರನ್ನ ಮೇಲಿಂದ ಹಾಕಿ ಆಮೇಲೆ ಸೋರು ಹಾಕ್ಲಿಕ್ಕೆ ಇಟ್ಟಿದ್ದೆ, ಯಾಕಂದರೆ ಈ ಥರ ಪುಡಿಯಾಗಿ ಮಾಡುವಾಗ ಕಷ್ಟ ಆಗುತ್ತೆ ಬಿಸಿ ಬಿಸಿ ಇದ್ದರೆ. ಅದಕ್ಕಾಗಿ ಸ್ವಲ್ಪ ದಪ್ಪ ಯಾವುದಾದ್ರೂ ದಿಂಡು ಹಾಗೆ ಉಳ್ಕೊಂಡಿದ್ರೆ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂಚೂರು ನೀರು ಹಾಕ್ತಲೇ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಬಿನಲ್ಲಿ ನಾವು ಬೇಯಿಸುವಾಗ ಆಲ್ರೆಡಿ ನೀರಿರುತ್ತಲ್ವ, ಅದೇ ನೀರಿಗೆ ಸಾಕಾಗತ್ತೆ. ನಾವೆಷ್ಟು ಸೋರು ಹಾಕ್ಕೊಂಡ್ರೂ ಸ್ವಲ್ಪ ನೀರು ಅದರಲ್ಲಿ ಇದ್ದೇ ಇರುತ್ತೆ. ಆದಷ್ಟು ನೀರಿಲ್ದಲೇ ಇರೋ ಥರ ಸೋರು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹೀಗೆ ನೀವು ಮಿದಿತಾ ಹೋದಂಗೆ ಅದರಲ್ಲಿ ನೀರು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಸ್ವಲ್ಪ ನನಗೆ ನೀರು ಜಾಸ್ತಿ ಇದೆ. ಅಂಥ ಟೈಮ್ನಲ್ಲಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಮೈದಾ ಮತ್ತು ಕಾರ್ನ್ಫ್ಲೋರ್ ಎರಡೂ ಒಂದೇ ಅಳತೆನಲ್ಲಿ ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವೀಗ ಎಣ್ಣೆಗೆ ಬಿಡಬೇಕಾಗುತ್ತೆ. ಆದರೆ ಎಣ್ಣೆಗೆ ಬಿಡೋಕ್ಕೆ ಮುಂಚೆ ನಾನೇನು ಮಾಡ್ಕೋತೀನಿ ಅಂದರೆ ಒಂದು ಪ್ಲೇಟಿಗೆ ಗೋಬಿ ಶೇಪ್ನಲ್ಲಿ ಹಾಕ್ಕೊತಾ ಹೋಗ್ತೀನಿ. ನಾವೇನು ಡೈಲಿ ಗೋಬಿ ಮಾಡೋದಿಲ್ಲ ಅಲ್ವಾ, ನಮ್ಗೆ ಅಷ್ಟು ಫಾಸ್ಟಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಲಿಕ್ಕೆ ಅಷ್ಟು ಫಾಸ್ಟಾಗಿ ಆಗೋದಿಲ್ಲ. ಸುಮ್ಮನೆ ಟೈಮ್ ಸಹ ವೇಸ್ಟ್ ಆಗ್ತಿರುತ್ತೆ, ಗ್ಯಾಸ್ ಸಹ ವೇಸ್ಟ್ ಆಗ್ತಿರುತ್ತೆ. ಅದಕ್ಕಾಗಿ ನೀವು ಫಸ್ಟೇ ಒಂದು ತಟ್ಟೆಗೆ ಈ ಥರ ಮಾಡಿಟ್ಕೊಳ್ಳಿ. ರ್ಯಾಂಡಮಾಗಿ ಮಾಡ್ಕೊಳ್ಳಿ, ಉಂಡೆ ಎಲ್ಲ ಕಟ್ಟಕ್ಕೆ ಹೋಗಬೇಡಿ. ನೀವು ಉಂಡೆ ಕಟ್ಟಿದ್ರೆ ನೆಕ್ಸ್ಟ್ ಫ್ರೈ ಮಾಡಬೇಕಾದ್ರೆ ಮಸಾಲ ಎಲ್ಲ ಅದರೊಳಗಡೆ ನೀಟಾಗಿ ಇಟ್ಕೊಳ್ಳೋದಿಲ್ಲ, ಹಾಗಾಗಿ ಸುಮ್ಮನೆ ಈ ಥರ ಇಡ್ತಾ ಹೋಗಿ ಸಾಕು. ಇವಾಗ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಗೋಬಿ ಹಾಕ್ಕೋತಾ ಇದ್ದೀನಿ. ನಾವು ತುಂಬ ಗೋಬಿನ ಒಟ್ಟಿಗೆ ಫ್ರೈ ಮಾಡ್ಕೊತಿರೋದ್ರಿಂದ ಎಣ್ಣೆ ಜಾಸ್ತಿ ಕಾದಿರಬೇಕು. ಸೊ ಫ್ಲೇಮ್ನ ಹೈನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಗೋಬಿನ ಎಣ್ಣೆಗೆ ಹಾಕಿದ ತಕ್ಷಣ ಸೌಟ್ ಹಾಕಿ ತಿರುಗ್ಸಕ್ಕೆ ಹೋಗಬೇಡಿ. ಒಂದು 2-3 ನಿಮಿಷ ಅದ್ರ ಪಾಡಿಗೆ ಅದು ಫ್ರೈ ಆಗಕ್ಕೆ ಬಿಟ್ಬಿಡಿ. ಒಂದು 2-3 ನಿಮಿಷ ಆದಮೇಲೆ ನೀಟಾಗಿ ಹಿಂದೆ ಮುಂದೆ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದೊಂದು ಅಂಟ್ಕೊಂಡಿರುತ್ತೆ, ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಬಿಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 4-5 ನಿಮಿಷ ಆದಮೇಲೆ ಗೋಬಿ ಬೆಂದಿದೆ, ಎಣ್ಣೆಯಿಂದ ತೆಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ಅದೇ ಥರ ಸೆಕೆಂಡ್ ಬ್ಯಾಚ್ನೂ ಸಹ ಪ್ಲೇಟ್ನಲ್ಲಿ ಮೊದಲೇ ಮಾಡಿಟ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡು ತಕ್ಕೋತಾ ಇದ್ದೀನಿ. ನಾನಿಲ್ಲಿ ಕಲಸಿರೋ ಎಲ್ಲ ಹಿಟ್ಟನ್ನೂ ಫ್ರೈ ಮಾಡ್ಕೋತಿಲ್ಲ,
ಅರ್ಧ ಮಾತ್ರ ಫ್ರೈ ಮಾಡಿಕೊಂಡು ಇನ್ನು ಉಳಿದಿದ್ದನ್ನ ಫ್ರಿಜ್ನಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಉಳಿದಿದ್ದನ್ನ ನಾಳೆ ಸಹ ಮಾಡ್ಕೋಬೋದು. ಅದಕ್ಕಾಗಿ ನೆಕ್ಸ್ಟ್ ನಾವು ಡ್ರೈ ಗೋಬಿಗೆ ಮಸಾಲ ಹಾಕೋ ಮುಂಚೆ ಒಂದು ಬೌಲ್ನಲ್ಲಿ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಮತ್ತು ಒಂದು 2 ರಿಂದ 3 ಚಿಟಿಕೆಯಷ್ಟು ಕೇಸರಿ ಕಲರ್ ಹಾಕ್ಕೊಳ್ಳೋದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ. ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಇದ್ರ ಬದಲಿಗೆ ರೆಡ್ ಚಿಲ್ಲಿ ಸಾಸ್ ಇದ್ರೂ ನೀವು ಅದನ್ನ ಹಾಕ್ಕೋಬೋದು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಒಗ್ಗರಣೆಗೆ ಖಾರ ಪುಡಿ ಯಾಕೆ ಹಾಕ್ಕೊಂಡಿರೋದು ಅಂದರೆ ಖಾರ ಪುಡಿನ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅಷ್ಟು ಖಾರ ಆಗೋದಿಲ್ಲ, ಖಾರ ಒಡೆಯುತ್ತೆ. ಅದಕ್ಕಾಗಿ 2 ಟೀ ಸ್ಪೂನ್ ಟೊಮ್ಯಾಟೊ ಕೆಚಪ್, ಮನೆಯಲ್ಲೇ ಮಾಡಿರೋವಂಥ ಟೊಮ್ಯಾಟೊ ಕೆಚಪ್ ಮತ್ತು ಎಲೆಕೋಸಿನ ಮಂಚೂರಿಯನ್ ರೆಸಿಪಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು 1 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತು 1 ಟೀ ಸ್ಪೂನಷ್ಟು ವೆನಿಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನೀವು ಮಾಡಬೇಕಾದ್ರೆ ನೀವು ಎಷ್ಟು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಅಷ್ಟು ಜನಕ್ಕೆ ನೋಡಿಕೊಂಡು ಸಾಸ್ ಎಲ್ಲ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂತಹ ಕಾರ್ನ್ಫ್ಲೋರ್ ಮತ್ತು ನೀರಿನ ಮಿಕ್ಸ್ಚರ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಸಾಫ್ಟ್ ಬೇಕು ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಕ್ರಿಸ್ಪಿಯಾಗಿರಬೇಕು ಡ್ರೈ ಇರಬೇಕು ಅನ್ನೋದಿದ್ರೆ ಕಮ್ಮಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಡ್ರೈ ಗೋಬಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೀಟಾಗಿ ಮಿಕ್ಸ್ಚರೆಲ್ಲ ಇಟ್ಕೋಬೇಕು, ಮಸಾಲ ಎಲ್ಲ ಗೋಬಿಗೆ ಆ ಥರ. ನಿಮಗೆ ಸಾಫ್ಟ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೋಬೋದು. ಇದನ್ನು ಚೆಂದ ಬೇಯೋವರೆಗೂ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಿಸಿಯಾಗಿರೋ ಗೋಬಿ ಮಂಚೂರಿ ರೆಡಿ ಆಗೋಯ್ತು. ಆವಾಗಲೇ ಹೇಳಿದ್ನಲ್ಲ ಅರ್ಧ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ನಾಳೆ ಮಾಡ್ಕೊತೀನಿ ಅಂತ, ಅದನ್ನ ಸಹ ತೋರಿಸ್ತಾ ಇದ್ದೀನಿ. ಸೇಮ್ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ. ಆದರೆ ಇದರಲ್ಲೂ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದೀನಿ ಅಂದರೆ 1 ಚಿಟಿಕೆಯಷ್ಟು ಕಸೂರಿ ಮೇಥಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಉಪ್ಪು ಹಾಕ್ಕೊಂಡಿರಲಿಲ್ಲ. ಇವತ್ತು ಮಾಡುವಾಗ ಸೋಯಾ ಸಾಸ್ನ ಕಮ್ಮಿ ಹಾಕ್ಕೊಂಡು, ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಒಂದು 2-3 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕಾಗಿ ನಾನು ಮತ್ತೆ ಯಾಕೆ ನೆಕ್ಸ್ಟ್ ಡೇದು ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಕಸೂರಿ ಮೇಥಿ ಇಲ್ದಲೆ ಕ್ಯಾಪ್ಸಿಕಮ್ ಇಲ್ದಲೆ ಸೋಯಾ ಸಾಸ್ ಇಲ್ದಲೇನೂ ನಾವು ಮಾಡ್ಕೋಬೋದು ಗೋಬಿನ. ಮೇನ್ ಇಂಗ್ರೀಡಿಯೆಂಟ್ ಇದ್ದರೆ ಸಾಕು, ಮನೇಲಿ ಇದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಮನೇಲಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರು ನಡೆಯುತ್ತೆ. ಸಖತ್ತಾಗಿರೋ ಸ್ಪೈಸಿಯಾಗಿರೋ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ಮನೆಯಲ್ಲೇ ಈಸಿಯಾಗಿ ರೆಡಿ ಆಗೋಯ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.